ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವ್ ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಈ ಒಂದು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2026ರ ಕುಂಭ ರಾಶಿಯ ಸಂಪೂರ್ಣ ಭವಿಷ್ಯವನ್ನ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ 2025 ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮುಗಿತಾ ಬರ್ತಾ ಇದೆ. ಆದರೂ ಕೂಡ 2026ರಲ್ಲಿ ಇರ್ತಕ್ಕಂತಹ ಕುಂಭ ರಾಶಿಯ ಆಗು ಹೋಗುಗಳು, ವ್ಯವಸ್ಥೆಗಳು, ಅವರ ಒಂದು ಒಳಿತು ಮತ್ತು ಕೆಡುಕಿನ ಬಗ್ಗೆ ಸಂಪೂರ್ಣವಾದ ಚರ್ಚೆ ಇದಾಗಿರುತ್ತೆ. ಮೊದಲನೇದಾಗಿ ಕುಂಭ ರಾಶಿಗೆ ಶನಿಯ ಪ್ರವೇಶ ಆಗಿರೋದ್ರಿಂದ, ಶನಿಯ ಒಂದು ವ್ಯವಸ್ಥೆ ನಡೀತಾ ಇರೋದ್ರಿಂದ ಅವರಿಗೆ ಎಲ್ಲವೂ ಕೂಡ ಶೂನ್ಯದ ರೀತಿಯಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಪಟ್ಟಂತ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗೋದಿಲ್ಲ, ಮಾಡ್ತಕ್ಕಂಥ ಕೆಲಸಕ್ಕೆ ಅಭಿವೃದ್ಧಿ ಆಗೋದಿಲ್ಲ, ಹೂಡಿದಂಥ ಹಣಕ್ಕೆ ಲಾಭ ಬರುವಂಥ ವ್ಯವಸ್ಥೆ ಯಾವುದೂ ಆಗೋದಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಮಸ್ಯೆ ಜೀವನದಲ್ಲಿ ಈ ರಾಶಿಯವರಿಗೆ ಈ ಒಂದು ವರ್ಷ ಸಂಪೂರ್ಣ ನೆಗೆಟಿವ್ ಅಂತ ಹೇಳಿದರೆ ಯಾವುದೋ ತಪ್ಪಾಗೋದಿಲ್ಲ. ಮೊದಲನೇದಾಗಿ ನೋಡೋಣ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ. ಉದ್ಯೋಗದಲ್ಲಿ ಯಾವುದೇ ಹೊಸ ಉದ್ಯೋಗದ ಸೃಷ್ಟಿ ಮಾಡೋದು ಬೇಡ. ಹೊಸದಾಗಿ ಹೂಡಿಕೆ ಮಾಡಿ ಯಾವುದಾದ್ರು ಬಿಸ್ನೆಸ್ ಮಾಡ್ತೀನಿ ಅಥವಾ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಈ ವರ್ಷ ನಿಮಗೆ ಅದು ಲಾಭದಾಯಕ ವ್ಯವಸ್ಥೆ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತದನಂತರದಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ಕೆಲಸಗಳಲ್ಲಿ ನೀವು ಮುಂದುವರೆದ್ರೂ ಕೂಡ ತಕ್ಕ ಮಟ್ಟಿನ ಒಂದು ಲಾಭವನ್ನು ಕಾಣ್ತೀರ ಹೊರತು ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ನೀವು ಕೊಟ್ಟಂಥ ಹಣಕಾಸು ಈ ವರ್ಷದಲ್ಲಿ ತುಂಬ ವ್ಯಯವನ್ನು ನೀವು ಕಾಣ್ತೀರಾ. ನೀವು ಕೊಟ್ಟಂಥ ಹಣಕಾಸು ಯಾವುದೋ ನಿಮಗೆ ಈ ವರ್ಷ ಹಿಂತಿರುಗಿ ಬರೋದಿಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ಅದು ಸಫಲ ಆಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಏನೇ ಕೂಡ ನೀವು ಇನ್ವೆಸ್ಟ್ ಮಾಡಿ ಚಿನ್ನ ತಗೊಳ್ಳಿ ಏನೇ ಮಾಡಿದ್ರು ಕೂಡ ಎಲ್ಲ ಲಾಭವಾಗಿ ನಿಮ್ಗೆ ಬರ್ತಕ್ಕಂಥ ವಿಚಾರ ಇಲ್ಲ, ಲಾಸ್ ಆಗುತ್ತೆ ಹೊರತು ಲಾಭ ಆಗುವಂಥ ವಿಚಾರ ಇಲ್ಲ. ಶನಿ ನಿಮ್ಮ ಜಾತಕದಿಂದ ನಿಮ್ಮ ವ್ಯವಸ್ಥೆಯಿಂದ ಹೋಗುವ ಸಂದರ್ಭದಲ್ಲಿ ಮಾತ್ರ ನಿಮಗೆ ಉತ್ತಮ ಯಶಸ್ಸನ್ನು ಕೊಟ್ಟು ಹೋಗುವಂಥ ವ್ಯವಸ್ಥೆ ಇದೆ. ಅದು ಬರ್ತಕ್ಕಂಥ ವರ್ಷದಲ್ಲಿ ಅದು ಸಂಭವ ಸಾಧ್ಯ ಇದೆ. ತದನಂತರದಲ್ಲಿ ಕುಟುಂಬ ಮತ್ತು ಪ್ರೇಮ ವಿಚಾರ ನೋಡಬೇಕು ಅಂದರೆ, ಕುಟುಂಬದಲ್ಲಿ ಸ್ವಲ್ಪ ಕಲಹಾದಿಗಳು, ಮಾತಿನಲ್ಲಿ ತುಂಬ ವ್ಯವಸ್ಥೆ, ಮಾತಿನಲ್ಲಿ ಸ್ವಲ್ಪ ಮೊಂಡುತನ, ನಿಮ್ಮ ವಿಚಾರ ಅದು ನಿಮ್ಮ ಬಾಂಧವ್ಯವನ್ನು ಕೆಡಿಸುವಂಥ ಕೆಲಸ ಮಾಡುತ್ತೆ. ನಿಮ್ಮ ಒಂದು ವಿಚಾರ, ನಿಮ್ಮ ಲಕ್ಷಣ ಏನು ಅಂತಂದರೆ ಅತಿಯಾದ ಮಾತು, ಮೊಂಡುತನ, ಹಠ, ಜಗಳ, ಕೋಪ, ಮನಸ್ತಾಪ ಇದು ನಿಮ್ಮಿಂದನೇ ಆರಂಭ ಆಗುತ್ತೆ, ನಿಮಗೆ ಅಂತ್ಯ ಆಗುತ್ತೆ. ಇದರಿಂದ 4 ಜನರ ಕೋಪಕ್ಕೆ ನೀವು ಗುರಿ ಆಗ್ತಿರೋ ಹೊರತು ಯಾರಿಂದನೂ ಕೂಡ ವಿಚಾರ ಆಗಲ್ಲ. ಮನೆಯಲ್ಲಿ ಕಲಹಾದಿಗಳಿಗೆ ನೀವು ಕುಂಭರಾಶಿಯವರು ತುಂಬ ಕಾರಣಕರ್ತ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ತದನಂತರದಲ್ಲಿ ಪ್ರೇಮ ವಿಚಾರ ಅಂತಂದರೆ, ಈಗ ನೀವು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳನ್ನು ಈ ವರ್ಷದಲ್ಲಿ ಹೊಲಿಸ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಸಮಯ ಆದರೂ ಕೂಡ ಸಂದರ್ಭ ಸಮಯ ನೋಡ್ಕೊಂಡು ವಿಚಾರ ಮಾಡಬೇಕಾಗತ್ತೆ. ನಿಮ್ಮ ಮಾತು, ನಿಮ್ಮ ಒಂದು ಅತಿ ಚೂಪಾದ ಮಾತುಗಳಾಗ್ಬೋದು, ಅತಿಯಾದ ಮಾತಿನಿಂದ, ಅತಿಯಾದ ಮೊಂಡುತನದ ಮಾತುಗಳಿಂದ, ಹಠದಿಂದ ನಿಮ್ಮ ಪ್ರೀತಿಯನ್ನು ಕಳ್ಕೊಳ್ಳುವಂಥ ಸಂಭವ ಇದೆ. ಹಾಗಾಗಿ ಎಚ್ಚರದಿಂದ ನಿಮ್ಮ ಪ್ರೀತಿಯನ್ನು ಜೋಪಾನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ. ನಂತರ ಆರೋಗ್ಯದ ವಿಚಾರ ಬಂತಂದರೆ, ಮನೆಯಲ್ಲಿ ಸ್ವಲ್ಪ ಯಥೇಚ್ಛವಾಗಿ ನಿಮ್ಮ ಒಂದು ರಾಶಿಯವರಿಗೆ ಯಥೇಚ್ಛವಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಲಿಕ್ಕೆ ಸಿಗುತ್ತೆ. ಪ್ರಮುಖವಾಗಿ ಹೊಟ್ಟೆ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗಳು ತುಂಬ ಕಾಣಲಿಕ್ಕಿದೆ. ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಟು ವಿಚಾರ ಮಾಡೋದ್ರಿಂದ ಮತ್ತು ಆರೋಗ್ಯದ ತಪಾಸಣೆಯನ್ನು ಮಾಡಿಸೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಯೋಗವನ್ನು ಮರೆಯದೆ ಮಾಡಬೇಕು. ಇವರಿಗೆ ಉಪಾಯ ಮಾರ್ಗವನ್ನು ತಿಳಿಸೋದಾದರೆ, ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಳದ ಪುಷ್ಪವನ್ನು ಅರ್ಪಣೆ ಮಾಡಿ, ತದನಂತರದಲ್ಲಿ ಬಡವರಿಗೆ ಅನ್ನ ಅಥವಾ ಅಕ್ಕಿಯನ್ನು ದಾನ ಮಾಡೋದ್ರ ಮೂಲಕ ನಿಮ್ಮ ಸಂಪೂರ್ಣ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು, ದಾರಿದ್ರ್ಯವನ್ನು ಕಳ್ಕೊಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭ ರಾಶಿಯ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.